ಪೊನ್ಮನ್ ಇದು ಮಲಯಾಳಂನ ಒಂದು ಡಾರ್ಕ್ ಕಾಮಿಡಿ ಸಿನಿಮಾವಾಗಿದೆ. ಇದರಲ್ಲಿ ಬಾಸಿಲ್ ಜೋಸೆಫ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ. ಇತ್ತೀಚೆಗಷ್ಟೇ ಚಿತ್ರಮಂದಿರದಲ್ಲಿ ತೆರೆಕಂಡು ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದ ಈ ಸಿನಿಮಾ ಈಗ OTTಗೆ ಕಾಲಿಟ್ಟಿದೆ. ಪೊನ್ನನ್ ಎಂದರೆ ಗೋಲ್ಡ್ ಮ್ಯಾನ್ ಎಂದರ್ಥ. ಪೊನ್ನನ್ ಸಿನಿಮಾದ ಕತೆ ಕೊಲ್ಲಂನಲ್ಲಿ ನಡೆಯುತ್ತದೆ. ಬ್ರೂನೋ ತಂಗಿ ಸ್ಟೆಫಿಯ ಮದುವೆಗೆ ಚಿನ್ನದ ಆಭರಣಗಳನ್ನು ಸಾಲವಾಗಿ ನೀಡುವ ಅಜೇಶ್ ಅವರ ಸುತ್ತ ಈ ಕತೆ ಸುತ್ತುತ್ತದೆ. ಸ್ಟೆಫಿ ಮದುವೆಗೆ ನೀಡಿದ್ದ ಚಿನ್ನವನ್ನು ಅವರು ವಾಪಸ್ ನೀಡುವುದಿಲ್ಲ. ಆದರೆ ಅಜೇಶ್ ಆ ಚಿನ್ನವನ್ನು ಪಡೆಯಲು ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತೇನೆ ಎನ್ನುವ ನಿರ್ಧಾರವನ್ನು ಹೊಂದಿರುತ್ತಾನೆ. ಸಿನಿಮಾದ ಕೊನೆಯವರೆಗೂ ಪ್ರೇಕ್ಷಕರಲ್ಲಿ ಅಜೇಶ್ ಚಿನ್ನವನ್ನು ಪಡೆಯುತ್ತಾನೋ ಇಲ್ಲವೋ ಅನ್ನುವ ಕ್ಯೂರಿಯಾಸಿಟಿ ಇದ್ದೇ ಇರುತ್ತದೆ. ಇನ್ನು ಈ ಸಿನಿಮಾದಲ್ಲಿನ ಬ್ರೂನೋ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಾ ಇರುತ್ತಾನೆ. ಅವನಿಗೆ ಪಕ್ಷದ ಕೆಲಸ ಬಿಟ್ಟರೆ ಬೇರೆ ಏನೂ ಗೊತ್ತಿರುವುದಿಲ್ಲ. ಈ ಸಿನಿಮಾ ಪ್ರಾರಂಭವಾಗುವುದೇ ಬ್ರೂನೋ ಅವರಿಂದ. ಬ್ರೂನೋ ದುಡಿಯದ ಮನುಷ್ಯ. ಬ್ರೂನೋ ತಂಗಿ ಸ್ಟೆಫಿಯ ಮದುವೆ ಹತ್ತಿರ ಬರುತ್ತದೆ. ಆದರೆ ಅವರು ಕೇಳಿದಷ್ಟು ಚಿನ್ನವನ್ನು ಹಾಕಲು ಬ್ರೂನೋ ಮತ್ತು ಅವನ ತಾಯಿಯಿಂದ ಆಗುವುದಿಲ್ಲ. ತಾನು ಕೆಲಸ ಮಾಡುತ್ತಿದ್ದ ಪಕ್ಷದವರು ತಂಗಿ ಮದುವೆಗೆ ಸಹಾಯ ಮಾಡುತ್ತಾರೆ ಎಂದುಕೊಂಡಿರುತ್ತಾನೆ. ಆದರೆ ಬ್ರೂನೋನನ್ನು ಅದೇ ಸಮಯದಲ್ಲಿ ಪಕ್ಷದಿಂದಲೇ ತೆಗೆದುಹಾಕುತ್ತಾರೆ ಹಾಗೂ ಸ್ಟೆಫಿ ಮದುವೆಗೆ ಪಕ್ಷದಿಂದ ಯಾವುದೇ ಸಹಾಯ ಸಿಗುವುದಿಲ್ಲ. ಸ್ಟೆಫಿ ಮದುವೆಗೆ ತೆಗೆದುಕೊಂಡಿದ್ದ ಚಿನ್ನದ ಸಾಲವನ್ನು ಕೂಡ ವಾಪಸ್ ನೀಡುವುದಕ್ಕೆ ಆಗುವುದಿಲ್ಲ. ಸಿನಿಮಾದಲ್ಲಿ ಸೂಕ್ಷ್ಮವಾಗಿ ರಾಜಕೀಯದ ಬಗ್ಗೆ ಹಾಗೂ ಸಮಾಜದಲ್ಲಿನ ವರದಕ್ಷಿಣೆ ಪದ್ಧತಿಯನ್ನು ವಿರೋಧಿಸುವ ನಿಟ್ಟಿನಲ್ಲಿ ತೆಗೆಯಲಾಗಿದೆ. ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಕನ್ನಡ ಸೇರಿದಂತೆ 6 ಭಾಷೆಯಲ್ಲಿ ಇದೆ.